ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಇಂದ ಸಿಗ್ತಾ ಇರುವಂತ ರಿಸಲ್ಟ್ ಏನು? ಶ್ರೀಪಾದ್, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ. ಇಂತಿಂತ ಸಚಿವರನ್ನ ಉಳಿಸ್ಕೋಬೇಕು, ಇಂತಹ ಸಚಿವರನ್ನ ಇಂತಿಂತ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದೆ. ಅದ್ರ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ. ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು, ಅವರು ಅನುದಾನವನ್ನ ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ, ತಮ್ಮ ಈ 2 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆಯನ್ನ ಹೇಗೆ ಮಾಡಿದ್ದಾರೆ, ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ, 3-4 ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ? ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದು ಕೂಡ ನಡೀತಿರ್ತಕ್ಕಂಥವ್ರು. ಇನ್ನುಳಿದಂತೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ASSC ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಕೇಳಿ ಬರ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು, ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು. ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ. ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ ಒಂದಷ್ಟು ಹಾರೈಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ದುಡಿದಿದ್ದಾರೆ, ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂಥ ಒಂದು ಹಾರೈಕೆಗಳಿದ್ದಾವೆ. ಅದು ಹೊರತುಪಡಿಸಿಯೂ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ. ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಟುಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬೋದು ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರ್ಕೊಂಡು ಹೋಗುವ ಹಂತಕ್ಕಾದ್ರೂ ಹೋಗ್ಬೋದು. ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಇಂದ ಸಿಗ್ತಾ ಇರುವಂತ ರಿಸಲ್ಟ್ ಏನು? ಶ್ರೀಪಾದ್, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ. ಇಂತಿಂತ ಸಚಿವರನ್ನ ಉಳಿಸ್ಕೋಬೇಕು, ಇಂತಹ ಸಚಿವರನ್ನ ಇಂತಿಂತ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದೆ. ಅದ್ರ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ. ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು, ಅವರು ಅನುದಾನವನ್ನ ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ, ತಮ್ಮ ಈ 2 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆಯನ್ನ ಹೇಗೆ ಮಾಡಿದ್ದಾರೆ, ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ, 3-4 ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ? ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದು ಕೂಡ ನಡೀತಿರ್ತಕ್ಕಂಥವ್ರು. ಇನ್ನುಳಿದಂತೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ASSC ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಕೇಳಿ ಬರ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು, ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು. ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ. ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ ಒಂದಷ್ಟು ಹಾರೈಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ದುಡಿದಿದ್ದಾರೆ, ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂಥ ಒಂದು ಹಾರೈಕೆಗಳಿದ್ದಾವೆ. ಅದು ಹೊರತುಪಡಿಸಿಯೂ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ. ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟಕ್ಕೆ
ಆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬೋದು ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರ್ಕೊಂಡು ಹೋಗುವ ಹಂತಕ್ಕಾದ್ರೂ ಹೋಗ್ಬೋದು. ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಇಂದ ಸಿಗ್ತಾ ಇರುವಂತ ರಿಸಲ್ಟ್ ಏನು? ಶ್ರೀಪಾದ್, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ. ಇಂತಿಂತ ಸಚಿವರನ್ನ ಉಳಿಸ್ಕೋಬೇಕು, ಇಂತಹ ಸಚಿವರನ್ನ ಇಂತಿಂತ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದೆ. ಅದ್ರ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ. ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು, ಅವರು ಅನುದಾನವನ್ನ ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ, ತಮ್ಮ ಈ 2 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆಯನ್ನ ಹೇಗೆ ಮಾಡಿದ್ದಾರೆ ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ, 3-4 ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ? ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದು ಕೂಡ ನಡೀತಿರ್ತಕ್ಕಂಥವ್ರು. ಇನ್ನುಳಿದಂತೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ASSC ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಕೇಳಿ ಬರ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು, ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು. ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ. ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ ಒಂದಷ್ಟು ಹಾರೈಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ದುಡಿದಿದ್ದಾರೆ, ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂಥ ಒಂದು ಹಾರೈಕೆಗಳಿದ್ದಾವೆ. ಅದು ಹೊರತುಪಡಿಸಿಯೂ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ. ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಅಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬೋದು ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರ್ಕೊಂಡು ಹೋಗುವ ಹಂತಕ್ಕಾದ್ರೂ ಹೋಗ್ಬೋದು. ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂಥ ಒಂದು ಹಾರೈಕೆಗಳಿದ್ದಾವೆ. ಅದು ಹೊರತುಪಡಿಸಿಯೂ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ. ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಅಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬೋದು ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರ್ಕೊಂಡು ಹೋಗುವ ಹಂತಕ್ಕಾದ್ರೂ ಹೋಗ್ಬೋದು. ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್